ಗಣರಾಜ್ಯೋತ್ಸವ 2025 ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸೆ. ಭಾರತ ನಮ್ಮ ದೇಶ, ನಮ್ಮ ತಾಯಿ, ನಮ್ಮ ದೇಶ ನಮ್ಮ ಹೆಮ್ಮೆ. ಸಾವಿರಾರು ವರ್ಷಗಳ ಗುಲಾಮಗಿರಿಯ ಅತಂತ್ರದಲ್ಲಿ ಸ್ವತಂತ್ರ ಪಡೆದು ಗಣತಂತ್ರಕ್ಕೆ ಕಾಲಿಟ್ಟ ಸುದಿನ 1950 ಜನವರಿ 26ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಭಾರತದ ಸಂವಿಧಾನ ರಚನೆಯಾಯಿತು. ಗಣರಾಜ್ಯೋತ್ಸವವನ್ನು ಗೌರವದಿಂದ ಬಹಳ ಅರ್ಥಪೂರ್ಣವಾಗಿ ಆಚರಿಸುವುದು ಎಲ್ಲ ಭಾರತೀಯರ ಕರ್ತವ್ಯವಾಗಿದೆ. ಪ್ರತಿಯೊಬ್ಬ ಭಾರತೀಯ ಪ್ರಜೆಗಳಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಸಾವಿರಾರು ಜಾತಿಗಳು, ನೂರಾರು ಭಾಷೆಗಳು, 10 ಮತ ಧರ್ಮಗಳಿಂದ ತುಂಬಿಕೊಂಡಿರುವ ಭಾರತದಲ್ಲಿ ಕರ್ನಾಟಕ ತನ್ನದೇ ಆದಂತಹ ವಿಶೇಷ ಚರಿತ್ರೆ, ವಿಶಿಷ್ಟ ಪರಂಪರೆಯನ್ನು ಹೊಂದಿದೆ. ಭಾರತೀಯ ಸಮಾಜದಲ್ಲಿ ಅಂತರ್ಗತವಾಗಿರುವ ಸಾಮಾಜಿಕ ಅಸಮಾನತೆಗಳ ಮೂಲಕ ನಿರಂತರ ಹೋರಾಟ ನಡೆಸಿದ ದೀರ್ಘ ಪರಂಪರೆಯನ್ನು ನಮ್ಮ ಕರ್ನಾಟಕ ಹೊಂದಿದೆ. ಭಾಷೆ ಯಾವುದಾದರೇನು, ಭಾವ ಒಂದೇ. ಉತ್ತರದಿಂದ ದಕ್ಷಿಣದವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ನಾವೆಲ್ಲರೂ ಭಾರತೀಯರು ಒಂದೇ. ನನ್ನ ದೇಶ, ನನ್ನ ಜನ, ನನ್ನ ಪ್ರಾಣ ಮಾನಘನ, ತೀರಿಸುವೆನು ಇದರ ಋಣ ಈ ಒಂದೇ ಜನ್ಮದಿ. ಸ್ನೇಹಿತರೆ, ಪೂರ್ಣ ಸ್ವರಾಜ್ಯದ ಈ ದಿನದಂದು ನಾವೊಂದು ಪ್ರತಿಜ್ಞೆ ಮಾಡೋಣ. ತಾಯ್ನಾಡಿಗೋಸ್ಕರ ದುಡಿದು ಋಣ ತೀರಿಸುವವನೇ ನಿಜವಾದ ಭಾರತೀಯ. ಹಾಗಾಗಿ ಕ್ರೀಡೆ, ಸಾಹಿತ್ಯ, ವಿಜ್ಞಾನ, ಗಣಿತ, ಶಿಕ್ಷಣ ಮುಂತಾದ ಕ್ಷೇತ್ರದಲ್ಲಿ ಭಾರತದ ವಿಜಯ ಪತಾಕೆ ಹಾರಿಸೋಣ. ಭಾರತದ ವಿಶ್ವಪಥದಲ್ಲಿ ಭಾರತದ ಹೆಸರು ಅಚ್ಚಳಿಯದಂತೆ ನುಡಿಯೋಣ ಎಂದು ಹೇಳುತ್ತಾ ನಾನು ಈಗ ಗಣರಾಜ್ಯೋತ್ಸವ ಎಂದರೇನು, ಗಣರಾಜ್ಯೋತ್ಸವದ ವಿಶೇಷತೆಯ ಬಗ್ಗೆ ನಾವಿಂದು ತಿಳಿಯೋಣ. ಮೊದಲಿಗೆ ಗಣರಾಜ್ಯ ಅಥವಾ ಗಣತಂತ್ರ ಎಂದರೇನು? ಗಣರಾಜ್ಯ ಅಥವಾ ಗಣತಂತ್ರ ಎಂದರೆ ಎಲ್ಲ ವಿಷಯಗಳು ಸಾರ್ವಜನಿಕವಾಗಿರುವುದು, ಅಂದರೆ ಪಾರದರ್ಶಕವಾಗಿರುವುದು. ಒಂದು ಗಣರಾಜ್ಯದಲ್ಲಿ ಸರ್ಕಾರ ಜನರಿಗಾಗಿ ರಚನೆಯಾಗಿರುತ್ತದೆ. ಜನರ ಎಲ್ಲ ವಿಷಯಗಳನ್ನು ಪರಿಗಣಿಸುವುದರ ಮೂಲಕ ಕಾಳಜಿ ವಹಿಸುತ್ತದೆ. ಗಣರಾಜ್ಯ ರಾಷ್ಟ್ರವನ್ನ ರಾಜರು ಆಳುವುದಿಲ್ಲ. ರಾಜರಿಗಿಂತ ಉತ್ತಮ ಆಳ್ವಿಕೆ ಗಣರಾಜ್ಯದಲ್ಲಿರುತ್ತದೆ. ಎರಡನೆಯದಾಗಿ, ಗಣರಾಜ್ಯದ ದಿನವು ಏನನ್ನ ಸೂಚಿಸುತ್ತದೆ? ಗಣರಾಜ್ಯದ ದಿನದಂದು ಭಾರತ ದೇಶದ ಸಂವಿಧಾನ ರಚನೆಯಾಯಿತು ಮತ್ತು ಗಣರಾಜ್ಯವಾದ ನಮ್ಮ ರಾಷ್ಟ್ರವನ್ನ ರಿಪಬ್ಲಿಕ್ ಕಂಟ್ರಿ ಎಂದು ಘೋಷಿಸಲಾಗಿದೆ. ಮೂರನೆಯದಾಗಿ, ಸಂವಿಧಾನ ಎಂದರೇನು? ಭಾರತದ ಪ್ರಜೆಗಳನ್ನ ಆಳುವಂತಹ ಶಾಸಕಾಂಗ, ನ್ಯಾಯ ಒದಗಿಸುವಂತಹ ನ್ಯಾಯಾಂಗ ಹಾಗೂ ಜನರಿಗಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಕಾರ್ಯಾಂಗಗಳು ಹೇಗಿರಬೇಕು, ಯಾವೆಲ್ಲ ನೀತಿ ನಿಯಮಗಳನ್ನು ಒಳಗೊಂಡಿರಬೇಕು, ಇದನ್ನೆಲ್ಲ ಪಾಲಿಸಬೇಕೆಂಬ ಸೂಚನೆಗಳನ್ನು ಹಾಕಿಕೊಟ್ಟ ಸಮಗ್ರ ಮಾಹಿತಿಗಳ ಗುಚ್ಛವೇ ಸಂವಿಧಾನವಾಗಿದೆ. ನಾಲ್ಕನೆಯದಾಗಿ, ಸಂವಿಧಾನದ ವಿಶೇಷತೆ ಏನು? ಭಾರತ ದೇಶದ ಸಂವಿಧಾನವು ವಿಶ್ವದ ಅತಿದೊಡ್ಡ ಲಿಖಿತ ಸಂವಿಧಾನವಾಗಿದೆ. ಇದರಲ್ಲಿ 22 ಭಾಗಗಳು, 12 ವಿವರ ಪಟ್ಟಿ, 97 ತಿದ್ದುಪಡಿಗಳಾಗಿ ವಿಂಗಡಿಸಲಾಗಿರುವಂತಹ 448 ಲೇಖನಗಳನ್ನು ಒಳಗೊಂಡಿದೆ. ಇದೇ ನಮ್ಮ ಸಂವಿಧಾನದ ವಿಶೇಷತೆಯಾಗಿದೆ. ಐದನೆಯದಾಗಿ, ಸಂವಿಧಾನವನ್ನ ರಚಿಸಿದವರು ಯಾರು? ಆಗಸ್ಟ್ 15, 1947ರಂದು ಭಾರತ ಸ್ವತಂತ್ರವಾದ ನಂತರ ಆಗಸ್ಟ್ 29ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ 2 ಸಮಿತಿಯ ನೇಮಕಾತಿಯನ್ನ ಮಾಡಲಾಯಿತು. ಈ ಸಮಿತಿಯು ಸಂವಿಧಾನದ ಕರಡು ಸಮಿತಿಯನ್ನ ತಯಾರಿಸಿ ನವೆಂಬರ್ 4, 1947ರಲ್ಲಿ ಶಾಸನ ಸಭೆಯಲ್ಲಿ ಮಂಡಿಸಿದರು. ನವೆಂಬರ್ 26, 1949ರಲ್ಲಿ ಅಂಗೀಕರಿಸಲ್ಪಟ್ಟು ಅನೇಕ ಪರಿಶೀಲನೆ ಮತ್ತು ಅನೇಕ ತಿದ್ದುಪಡಿಗಳ ನಂತರ ಜನವರಿ 26, 1950ರಂದು ಭಾರತದ ಸಂವಿಧಾನ ಜಾರಿಗೆ ಬಂದಿತು.
ಆರನೆಯದಾಗಿ ಜನವರಿ 26ರಂದೇ ಸಂವಿಧಾನ ಜಾರಿಗೆ ಬರಲು ಕಾರಣವೇನು? ಭಾರತ ಸ್ವತಂತ್ರ ಚಳುವಳಿಯಲ್ಲಿ ಜನವರಿ 26, 1929ರಂದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯದ ಧ್ಯೇಯವನ್ನ ಹಾಕಿಕೊಂಡಿತು. ಲಾಹೋರಿನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಂಡು ಪೂರ್ಣ ಸ್ವರಾಜ್ಯ ದಿನವೆಂದು ಘೋಷಿಸಲಾಯಿತು. ಇದೇ ಕಾರಣಕ್ಕಾಗಿ ಸ್ವಾತಂತ್ರ್ಯದ ನಂತರ ನಮ್ಮ ಭಾರತದ ಸಂವಿಧಾನವನ್ನ ಜಾರಿಗೆ ತರಲಾಯಿತು. ಏಳನೆಯದಾಗಿ ಭಾರತದ ಸಂವಿಧಾನದ ಅಸಲಿ ಲಿಖಿತ ಪ್ರತಿ ಈಗ ಎಲ್ಲಿದೆ? ಸಂಸತ್ತಿನ ಗ್ರಂಥಾಲಯದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಕೈಬರಹದಲ್ಲಿನ ಸಂವಿಧಾನದ ಕ್ಯಾಲಿಗ್ರಫಿ ಪ್ರತಿಯನ್ನ ಸಂರಕ್ಷಿಸಲಾಗಿದೆ. ಅವುಗಳನ್ನು ಹೀಲಿಯಂ ತುಂಬಿರುವ ಪೆಟ್ಟಿಗೆಯಲ್ಲಿ ಇರಿಸಲಾಗಿದೆ. ಎಂಟನೆಯದು, ಸಂವಿಧಾನ ದೆಹಲಿಯ ಪರೇಡ್ನ ವಿಶೇಷತೆ ಏನು? ಗಣರಾಜ್ಯದ ದಿನದಂದು ದೆಹಲಿಯಲ್ಲಿ ರಾಜ್ಪಥ್ ಅಂದರೆ ಇಷ್ಟು ವರ್ಷಗಳ ಕಾಲ ರಾಜ್ಪಥ್ ಎಂದು ಕರೆಯುತ್ತಿದ್ದರು. ಆದರೆ ರಾಜ್ಪಥ್ ಎಂಬ ಹೆಸರು ಬ್ರಿಟಿಷರು ಇಟ್ಟಿದ್ದರಿಂದ ರಾಜ್ಪಥ್ ಅನ್ನು ಕರ್ತವ್ಯ ಪಥ್ ಎಂದು ಕರೆಯಲಾಗಿದೆ. ಜಗತ್ ಪ್ರಸಿದ್ಧವಾದ ರಾಷ್ಟ್ರೀಯ ಪರೇಡ್ ನಡೆಯುತ್ತದೆ. ಸೈನ್ಯಪಡೆ, ವಾಯುಪಡೆ, ನೌಕಾಪಡೆ ಭಾರತದ ಸಾಮರ್ಥ್ಯವನ್ನ ತೋರಿಸುತ್ತಾರೆ. ವೈವಿಧ್ಯತೆಯಲ್ಲಿ ಏಕತೆ ತೋರಿಸಲಾಗುವುದು. ಪ್ರಪಂಚಕ್ಕೆ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮತ್ತು ಎಲ್ಲ ರಾಜ್ಯಗಳ ಟ್ಯಾಬ್ಲೈಟ್ಗಳ ಮೂಲಕ ತೋರಿಸಲಾಗುವುದು. ಒಂಬತ್ತನೆಯದಾಗಿ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆಗೆ ಇರುವ ವ್ಯತ್ಯಾಸವೇನು? ಗಣರಾಜ್ಯೋತ್ಸವವನ್ನು ಪ್ರತಿ ವರ್ಷವೂ ಜನವರಿ 26ರಂದು ಪ್ರಜಾಪ್ರಭುತ್ವ ರಾಷ್ಟ್ರವನ್ನ ಪ್ರಾರಂಭಿಸಿದ ಸಂವಿಧಾನವು ಜಾರಿಗೆ ಬಂದ ಸವಿನೆನಪಿಗಾಗಿ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಾರೆ. ಪ್ರತಿ ವರ್ಷ ಆಗಸ್ಟ್ 15ರಂದು ಭಾರತ ದೇಶವು ಬ್ರಿಟಿಷರ ಆಡಳಿತದಿಂದ ಸ್ವಾತಂತ್ರ್ಯ ಪಡೆದ ದಿನವನ್ನಾಗಿ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ.